ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಡಗರ ಜೋರಾಗಿದೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಮಾತ್ರ ಈ ದೀಪಾವಳಿ ಚಿಂತೆಯನ್ನು ಉಂಟು ಮಾಡಿದೆ. ಯಾಕೆ ನೋಡಿ. ವಾಟರ್ ಮ್ಯಾನ್ಗಳಿಗೆ ಇಲ್ಲ ವೇತನ ಭಾಗ್ಯ. ಅವಳಿ ನಗರಕ್ಕೆ ನೀರು ಬಂದ್ ಮಾಡುವ ಎಚ್ಚರಿಕೆ. ಗದಗ ಬೆಟಗೆರೆ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಟರ್ ಮ್ಯಾನ್ಗಳ ಗೋಳಾಟವಿದ್ದು, ಕಳೆದ 6-7 ತಿಂಗಳಿನಿಂದ ಸಂಬಳ ಬಾರದೆ ವಾಟರ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ದಸರಾ ಕಳೆದು ದೀಪಾವಳಿ ಬಂದರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿಲ್ಲ. ಇದರಿಂದ ರೋಸಿ ಹೋಗಿರುವಂತಹ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್, ನಮಗೆ 6 ತಿಂಗಳು ಮುಗಿದು 7ನೇ ತಿಂಗಳು ರನ್ನಿಂಗ್ ಆಗ್ತಾ ಇದೆ. ಪೇಮೆಂಟ್ ಆಗ್ಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದ್ರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತ ಬರ್ತಾರೆ. ನಾವು ಇಲ್ಲ, ನಮಗೆ ಕೆಲಸ ಸಾಕಾಯ್ತಿ, ಕೆಲಸ ಬಿಡ್ತೀವಿ ಅಂತ ಹೇಳಿದ್ರೆ ಕೆಲಸ ಬಿಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏನ್ ಪಗಾರನ ಇಲ್ರಿ. ಮತ್ತೆ ಕುಟುಂಬ ನಿರ್ವಹಣೆ ಹೆಂಗ್ ಮಾಡತ್ತೀರಿ? ಸಾಲ ಮಾಡೋದು ನೋಡ್ ಸರ್. ಈಗ ಬರೇ ಸಾಲ ಮಾಡಿವಿ ಸರ್. ಒಟ್ಟ ಇಲ್ಲ ಇಲ್ರಿ ಸರ್. ಜನ ಏನಂತಾರ ನಿಮಗೆ ನೀರ್ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಅವರು ಬೈತಾರೆ ಸರ್. ನೀರ್ ಬಿಡ್ಲಿಲ್ಲ 15 ದಿನ ಹಾಕವು ತಿಂಗಳ ನಾ ಅವ್ರ ಬಾ ಕೊಡ್ತೀವಿ ಸರ್. ಬರ್ದಾ ಇದ್ರೆ ಏನ್ ಮಾಡ್ಬೇಕ್ರಿ? ಹಂಗಾಗಿ ಕೊಟ್ಟಿಲ್ರಿ ಸರ್. ಮೊದಲು ವಿಜಯಪುರ ಮೂಲದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ MRM ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದರೆ ತಾಂತ್ರಿಕ ಕಾರಣದಿಂದಾಗಿ ಸರಿಯಾಗಿ ವೇತನ ನೀಡ್ತಾ ಇಲ್ಲ. ಜೊತೆಗೆ PF ESI ಹಣ ಕೂಡ ಏಜೆನ್ಸಿಗಳು ತುಂಬುತ್ತಾ ಇಲ್ಲ. ಒಟ್ಟಾರೆ ಏಜೆನ್ಸಿಗಳು ಗುತ್ತಿಗೆ ಕೆಲಸಗಾರರಿಗೆ ಮೋಸ ಮಾಡ್ತಿವೆ ಅಂತ ವಾಲ್ ಮ್ಯಾನ್ಗಳು ಆರೋಪ ಮಾಡ್ತಿದ್ದಾರೆ. ಈಗ ದೊಡ್ಡ ಹಬ್ಬ ಬಂದ್ ಸರ್, ದೀಪಾವಳಿ ಅಂತ ಹಬ್ಬ ಬಂದೈತೆ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸಕ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗ್ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತೆ ಸರ್. ಏನ್ ಪೇಮೆಂಟ್ ಇಲ್ಲ, 6 ತಿಂಗಳು ಹೊತ್ತಾತ್ ಸರ್. ಅದಕ್ಕೆ ESI ಇಲ್ಲ, PF ಇಲ್ರಿ. ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟ್ ಬರ್ತಾ ಇಲ್ರಿ. ಹಂಗಾಗಿತ್ತು ಬಹಳ ಕಷ್ಟ ಐತಿ ಸರ್. ಏನ್ ಮಾಡೋಕ್ ಸರ್, ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತಿ. ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು, ಜನರಿಗೆ ಸಮರ್ಪಕವಾಗಿ ನೀರು ಬಿಡುವಂತೆ ಉಸ್ತುವಾರಿ ಸಚಿವ HK ಪಾಟೀಲ್ ತಾಕೀತು ಮಾಡಿದ್ರು. ನಿಮ್ಮ ಬೇಡಿಕೆ ನಾವು ಈಡೇರಿಸುತ್ತೇವೆ ಅಂತ ವಾಗ್ದಾನ ನೀಡಿದ್ರು. ಆದರೂ ಕೂಡ ವೇತನವಾಗಿಲ್ವಂತೆ. ಇನ್ನಾದರೂ ನಗರಸಭೆ ಆಡಳಿತ ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿರುವಂತಹ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗುವುದು ಗ್ಯಾರಂಟಿ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಡಗರ ಜೋರಾಗಿದೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಮಾತ್ರ ಈ ದೀಪಾವಳಿ ಚಿಂತೆಯನ್ನು ಉಂಟು ಮಾಡಿದೆ. ಯಾಕೆ ನೋಡಿ. ವಾಟರ್ ಮ್ಯಾನ್ಗಳಿಗೆ ಇಲ್ಲ ವೇತನ ಭಾಗ್ಯ. ಅವಳಿ ನಗರಕ್ಕೆ ನೀರು ಬಂದ್ ಮಾಡುವ ಎಚ್ಚರಿಕೆ. ಗದಗ ಬೆಟಗೆರೆ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಟರ್ ಮ್ಯಾನ್ಗಳ ಗೋಳಾಟವಿದ್ದು, ಕಳೆದ 6-7 ತಿಂಗಳಿನಿಂದ ಸಂಬಳ ಬಾರದೆ ವಾಟರ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ದಸರಾ ಕಳೆದು ದೀಪಾವಳಿ ಬಂದರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿಲ್ಲ. ಇದರಿಂದ ರೋಸಿ ಹೋಗಿರುವಂತಹ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್, ನಮಗೆ 6 ತಿಂಗಳು ಮುಗಿದು 7ನೇ ತಿಂಗಳು ರನ್ನಿಂಗ್ ಆಗ್ತಾ ಇದೆ. ಪೇಮೆಂಟ್ ಆಗ್ಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದ್ರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತ ಬರ್ತಾರೆ. ನಾವು ಇಲ್ಲ, ನಮಗೆ ಕೆಲಸ ಸಾಕಾಯ್ತಿ, ಕೆಲಸ ಬಿಡ್ತೀವಿ ಅಂತ ಹೇಳಿದ್ರೆ ಕೆಲಸ ಬಿಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏನ್ ಪಗಾರನ ಇಲ್ರಿ. ಮತ್ತೆ ಕುಟುಂಬ ನಿರ್ವಹಣೆ ಹೆಂಗ್ ಮಾಡತ್ತೀರಿ? ಸಾಲ ಮಾಡೋದು ನೋಡ್ ಸರ್. ಈಗ ಬರೇ ಸಾಲ ಮಾಡಿವಿ ಸರ್. ಒಟ್ಟ ಇಲ್ಲ ಇಲ್ರಿ ಸರ್. ಜನ ಏನಂತಾರ ನಿಮಗೆ ನೀರ್ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಅವರು ಬೈತಾರೆ ಸರ್. ನೀರ್ ಬಿಡ್ಲಿಲ್ಲ 15 ದಿನ ಹಾಕವು ತಿಂಗಳ ನಾ ಅವ್ರ ಬಾ ಕೊಡ್ತೀವಿ ಸರ್. ಬರ್ದಾ ಇದ್ರೆ ಏನ್ ಮಾಡ್ಬೇಕ್ರಿ? ಹಂಗಾಗಿ ಕೊಟ್ಟಿಲ್ರಿ ಸರ್. ಮೊದಲು ವಿಜಯಪುರ ಮೂಲದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ MRM ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದರೆ ತಾಂತ್ರಿಕ ಕಾರಣದಿಂದಾಗಿ ಸರಿಯಾಗಿ ವೇತನ ನೀಡ್ತಾ ಇಲ್ಲ. ಜೊತೆಗೆ PF ESI ಹಣ ಕೂಡ ಏಜೆನ್ಸಿಗಳು ತುಂಬುತ್ತಾ ಇಲ್ಲ. ಒಟ್ಟಾರೆ ಏಜೆನ್ಸಿಗಳು ಗುತ್ತಿಗೆ ಕೆಲಸಗಾರರಿಗೆ ಮೋಸ ಮಾಡ್ತಿವೆ ಅಂತ ವಾಲ್ ಮ್ಯಾನ್ಗಳು ಆರೋಪ ಮಾಡ್ತಿದ್ದಾರೆ. ಈಗ ದೊಡ್ಡ ಹಬ್ಬ ಬಂದ್ ಸರ್, ದೀಪಾವಳಿ ಅಂತ ಹಬ್ಬ ಬಂದೈತೆ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸಕ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗ್ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತೆ ಸರ್. ಏನ್ ಪೇಮೆಂಟ್ ಇಲ್ಲ, 6 ತಿಂಗಳು ಹೊತ್ತಾತ್ ಸರ್. ಅದಕ್ಕೆ ESI ಇಲ್ಲ, PF ಇಲ್ರಿ.
ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟ್ ಬರ್ತಾ ಇಲ್ಲ ಹಂಗಾಗಿತ್ತು ಬಹಳ ಕಷ್ಟ ಐತಿ ಸರ್ ಏನ್ ಮಾಡೋಕ್ ಸರ್ ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತಿ. ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು ಜನರಿಗೆ ಸಮರ್ಪಕವಾಗಿ ನೀರು ಬಿಡುವಂತೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ತಾಕೀತು ಮಾಡಿದ್ರು. ನಿಮ್ಮ ಬೇಡಿಕೆ ನಾವು ಈಡೇರಿಸುತ್ತೇವೆ ಅಂತ ವಾಗ್ದಾನ ನೀಡಿದ್ರು. ಆದರೂ ಕೂಡ ವೇತನವಾಗಿಲ್ವಂತೆ. ಇನ್ನಾದರೂ ನಗರಸಭೆ ಆಡಳಿತ ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿರುವಂತಹ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗುವುದು ಗ್ಯಾರಂಟಿ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಡಗರ ಜೋರಾಗಿದೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಮಾತ್ರ ಈ ದೀಪಾವಳಿ ಚಿಂತೆಯನ್ನು ಉಂಟು ಮಾಡಿದೆ. ಯಾಕೆ ನೋಡಿ. ವಾಟರ್ ಮ್ಯಾನ್ಗಳಿಗೆ ಇಲ್ಲ ವೇತನ ಭಾಗ್ಯ. ಅವಳಿ ನಗರಕ್ಕೆ ನೀರು ಬಂದ್ ಮಾಡುವ ಎಚ್ಚರಿಕೆ. ಗದಗ ಬೆಟಗೆರೆ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಟರ್ ಮ್ಯಾನ್ಗಳ ಗೋಳಾಟವಿದ್ದು ಕಳೆದ 6-7 ತಿಂಗಳಿನಿಂದ ಸಂಬಳ ಬಾರದೆ ವಾಟರ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ದಸರಾ ಕಳೆದು ದೀಪಾವಳಿ ಬಂದರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿಲ್ಲ. ಇದರಿಂದ ರೋಸಿ ಹೋಗಿರುವಂತಹ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್ ನಮಗೆ 6 ತಿಂಗಳ ಮುಗಿದು 7ನೇ ತಿಂಗಳ ರನ್ನಿಂಗ್ ಆಗ್ತಾ ಇದೆ. ಪೇಮೆಂಟ್ ಆಗ್ಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದ್ರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತ ಬರ್ತಾರೆ. ನಾವು ಇಲ್ಲ ನಮಗೆ ಕೆಲಸ ಸಾಕಾಯ್ತಿ ಕೆಲಸ ಬಿಡ್ತೀವಿ ಅಂತ ಹೇಳಿದ್ರೆ ಕೆಲಸ ಬಿಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏನ್ ಪಗಾರನ ಇಲ್ರಿ. ಮತ್ತೆ ಕುಟುಂಬ ನಿರ್ವಹಣೆ ಹೆಂಗ್ ಮಾಡತ್ತೀರಿ? ಸಾಲ ಮಾಡೋದು ನೋಡ್ ಸರ್. ಈಗ ಬರೇ ಸಾಲ ಮಾಡಿವಿ ಸರ್. ಒಟ್ಟ ಇಲ್ಲ ಇಲ್ರಿ ಸರ್. ಜನ ಏನಂತಾರ ನಿಮಗೆ ನೀರ್ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಅವರು ಬೈತಾರೆ ಸರ್. ನೀರ್ ಬಿಡ್ಲಿಲ್ಲ 15 ದಿನ ಹಾಕವು ತಿಂಗಳ ನಾ ಅವ್ರ ಬಾಂಕ್ ಕೊಡ್ತೀವಿ ಸರ್. ಬರ್ದಾ ಇದ್ರೆ ಏನ್ ಮಾಡೋಕ್ರಿ. ಹಂಗಾಗಿ ಕೊಟ್ಟಿಲ್ರಿ ಸರ್. ಮೊದಲು ವಿಜಯಪುರ ಮೂಲದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ MRM ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದರೆ ತಾಂತ್ರಿಕ ಕಾರಣದಿಂದಾಗಿ ಸರಿಯಾಗಿ ವೇತನ ನೀಡ್ತಾ ಇಲ್ಲ. ಜೊತೆಗೆ PF ESI ಹಣ ಕೂಡ ಏಜೆನ್ಸಿಗಳು ತುಂಬುತ್ತಾ ಇಲ್ಲ. ಒಟ್ಟಾರೆ ಏಜೆನ್ಸಿಗಳು ಗುತ್ತಿಗೆ ಕೆಲಸಗಾರರಿಗೆ ಮೋಸ ಮಾಡ್ತಿವೆ ಅಂತ ವಾಲ್ ಮ್ಯಾನ್ಗಳು ಆರೋಪ ಮಾಡ್ತಿದ್ದಾರೆ. ಈಗ ದೊಡ್ಡ ಹಬ್ಬ ಬಂದ್ ಸರ್, ದೀಪಾವಳಿ ಅಂತ ಹಬ್ಬ ಬಂದೈತಿ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸಕ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗ್ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತಿ ಸರ್. ಏನ್ ಪೇಮೆಂಟ್ ಇಲ್ಲ 6 ತಿಂಗಳು ಹೊತ್ತಾದ್ ಸರ್. ಅದಕ್ಕೆ ESI ಇಲ್ಲ PF ಇಲ್ರಿ. ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟ್ ಬರ್ತಾ ಇಲ್ಲ ಹಂಗಾಗಿತ್ತು ಬಹಳ ಕಷ್ಟ ಐತಿ ಸರ್. ಏನ್ ಮಾಡೋಕ್ ಸರ್ ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತಿ. ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು ಜನರಿಗೆ ಸಮರ್ಪಕವಾಗಿ ನೀರು ಬಿಡುವಂತೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ತಾಕೀತು ಮಾಡಿದ್ರು. ನಿಮ್ಮ ಬೇಡಿಕೆ ನಾವು ಈಡೇರಿಸುತ್ತೇವೆ ಅಂತ ವಾಗ್ದಾನ ನೀಡಿದ್ರು. ಆದರೂ ಕೂಡ ವೇತನವಾಗಿಲ್ವಂತೆ. ಇನ್ನಾದರೂ ನಗರಸಭೆ ಆಡಳಿತ ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿರುವಂತಹ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗುವುದು ಗ್ಯಾರಂಟಿ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಡಗರ ಜೋರಾಗಿದೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಮಾತ್ರ ಈ ದೀಪಾವಳಿ ಚಿಂತೆಯನ್ನು ಉಂಟು ಮಾಡಿದೆ. ಯಾಕೆ ನೋಡಿ. ವಾಟರ್ ಮ್ಯಾನ್ಗಳಿಗೆ ಇಲ್ಲ ವೇತನ ಭಾಗ್ಯ. ಅವಳಿ ನಗರಕ್ಕೆ ನೀರು ಬಂದ್ ಮಾಡುವ ಎಚ್ಚರಿಕೆ. ಗದಗ ಬೆಟಗೆರೆ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಟರ್ ಮ್ಯಾನ್ಗಳ ಗೋಳಾಟವಿದ್ದು ಕಳೆದ 6-7 ತಿಂಗಳಿನಿಂದ ಸಂಬಳ ಬಾರದೆ ವಾಟರ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ದಸರಾ ಕಳೆದು ದೀಪಾವಳಿ ಬಂದರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿಲ್ಲ. ಇದರಿಂದ ರೋಸಿ ಹೋಗಿರುವಂತಹ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್ ನಮಗೆ 6 ತಿಂಗಳ ಮುಗಿದು 7ನೇ ತಿಂಗಳ ರನ್ನಿಂಗ್ ಆಗ್ತಾ ಇದೆ. ಪೇಮೆಂಟ್ ಆಗ್ಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದ್ರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತ ಬರ್ತಾರೆ. ನಾವು ಇಲ್ಲ ನಮಗೆ ಕೆಲಸ ಸಾಕಾಯ್ತಿ ಕೆಲಸ ಬಿಡ್ತೀವಿ ಅಂತ ಹೇಳಿದ್ರೆ ಕೆಲಸ ಬಿಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏನ್ ಪಗಾರನ ಇಲ್ರಿ. ಮತ್ತೆ ಕುಟುಂಬ ನಿರ್ವಹಣೆ ಹೆಂಗ್ ಮಾಡತ್ತೀರಿ? ಸಾಲ ಮಾಡೋದು ನೋಡ್ ಸರ್. ಈಗ ಬರೇ ಸಾಲ ಮಾಡಿವಿ ಸರ್. ಒಟ್ಟ ಇಲ್ಲ ಇಲ್ರಿ ಸರ್. ಜನ ಏನಂತಾರ ನಿಮಗೆ ನೀರ್ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಅವರು ಬೈತಾರೆ ಸರ್. ನೀರ್ ಬಿಡ್ಲಿಲ್ಲ 15 ದಿನ ಹಾಕವು ತಿಂಗಳ ನಾ ಅವ್ರ ಬಾಂಕ್ ಕೊಡ್ತೀವಿ ಸರ್. ಬರ್ದಾ ಇದ್ರೆ ಏನ್ ಮಾಡೋಕ್ರಿ. ಹಂಗಾಗಿ ಕೊಟ್ಟಿಲ್ರಿ ಸರ್. ಮೊದಲು ವಿಜಯಪುರ ಮೂಲದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ MRM ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದರೆ ತಾಂತ್ರಿಕ ಕಾರಣದಿಂದಾಗಿ ಸರಿಯಾಗಿ ವೇತನ ನೀಡ್ತಾ ಇಲ್ಲ. ಜೊತೆಗೆ PF ESI ಹಣ ಕೂಡ ಏಜೆನ್ಸಿಗಳು ತುಂಬುತ್ತಾ ಇಲ್ಲ. ಒಟ್ಟಾರೆ ಏಜೆನ್ಸಿಗಳು ಗುತ್ತಿಗೆ ಕೆಲಸಗಾರರಿಗೆ ಮೋಸ ಮಾಡ್ತಿವೆ ಅಂತ ವಾಲ್ ಮ್ಯಾನ್ಗಳು ಆರೋಪ ಮಾಡ್ತಿದ್ದಾರೆ.
ಈಗ ದೊಡ್ಡ ಹಬ್ಬ ಬಂದ್ ಸರ್, ದೀಪಾವಳಿ ಅಂತ ಹಬ್ಬ ಬಂದೈತೆ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟಿ ಕೊಡ್ಸಕ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗ್ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತೆ ಸರ್. ಏನ್ ಪೇಮೆಂಟ್ ಇಲ್ಲ, 6 ತಿಂಗಳು ಹೊತ್ತಾತ್ ಸರ್. ಅದಕ್ಕೆ ESI ಇಲ್ಲ, PF ಇಲ್ರಿ. ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟ್ ಬರ್ತಾ ಇಲ್ರಿ. ಹಂಗಾಗಿತ್ತು, ಬಹಳ ಕಷ್ಟ ಐತಿ ಸರ್. ಏನ್ ಮಾಡೋಕ್ ಸರ್, ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತಿ. ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು ಜನರಿಗೆ ಸಮರ್ಪಕವಾಗಿ ನೀರು ಬಿಡುವಂತೆ ಉಸ್ತುವಾರಿ ಸಚಿವ HK ಪಾಟೀಲ್ ತಾಕೀತು ಮಾಡಿದ್ರು. ನಿಮ್ಮ ಬೇಡಿಕೆ ನಾವು ಈಡೇರಿಸುತ್ತೇವೆ ಅಂತ ವಾಗ್ದಾನ ನೀಡಿದ್ರು. ಆದರೂ ಕೂಡ ವೇತನವಾಗಿಲ್ವಂತೆ. ಇನ್ನಾದರೂ ನಗರಸಭೆ ಆಡಳಿತ ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿರುವಂತಹ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗುವುದು ಗ್ಯಾರಂಟಿ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.